ಎಲ್ಲ ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ವರ್ಷ ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ವರ್ಷ ಶಿಕ್ಷಣ ಇಲಾಖೆಯಿಂದನೇ ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗ್ತಿದೆ ಅಂತಲೇ ಹೇಳ್ಬೋದು. ಎಷ್ಟು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಎಲ್ಲದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವಾಗ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂದರೆ ಯಾವ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಈ ವರ್ಷ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಹಾಗೆ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗಲ್ಲ ಅದನ್ನು ಕೂಡ ನೋಡೋಣ. ಹಾಗೆ ಯಾವ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಸೈನ್ಸಾ ಮ್ಯಾಥ್ಸಾ ಯಾವುದಕ್ಕೆ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಹಾಗೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಈ ವರ್ಷ, ಎಷ್ಟು ಗ್ರೇಸ್ ಮಾರ್ಕ್ಸ್ 5 ಕೊಡ್ತಾರಾ, 10 ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, 2 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಈ ವರ್ಷ ಶಿಕ್ಷಣ ಇಲಾಖೆಯಿಂದ ಅದನ್ನು ಕೂಡ ನೋಡೋಣ. ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಈ ವರ್ಷ ಪಾಸ್ ಮಾಡ್ತಾರೆ, ಹಾಗೆ ಯಾರನ್ನು ಈ ವರ್ಷ ಪಾಸ್ ಮಾಡುವ ಚಾನ್ಸಸ್ ಇಲ್ಲ ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ರಿಸಲ್ಟ್ ಎಸ್-ಎಲ್-ಸಿ ರಿಸಲ್ಟ್ ಅನ್ನೋದು ಈ ವರ್ಷ ಯಾವಾಗ ಬರುತ್ತೆ, ಯಾವ ದಿನದಂದು ಬರುತ್ತೆ, ಯಾವ ಟೈಮ್ಗೆ ಬರುತ್ತೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಒಂದನೇದಾಗಿ ಯಾವಾಗ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಅಂದರೆ, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಗಣಿತ ಸಬ್ಜೆಕ್ಟಲ್ಲಿ ಔಟ್ ಆಫ್ ಸಿಲೆಬಸ್ ಅಂದರೆ ಹೊರಗಡೆಯಿಂದ ಕ್ವಶನ್ಸ್ ಬಂದಿದ್ರೆ, ಔಟ್ ಆಫ್ ಸಿಲೆಬಸ್ ನಿಮಗೆ ಸಿಲೆಬಸ್ ಕಾಪಿ ಇರುತ್ತಲ್ಲ ಅದರಿಂದ ಹೊರಗಡೆ ಯಾವ್ದಾದ್ರು ಕ್ವಶನ್ಸ್ ಬಂದಿದ್ರೆ, 1 ಕ್ವಶನ್ಸ್ ಅಥವಾ 2, 3 ಕ್ವಶನ್ಸ್ ಆ ಥರ ಬಂದಿದ್ರೆ, ಅಥವಾ ಕ್ವಶನ್ಸ್ ಪ್ರಿಂಟ್ ಮಿಸ್ಟೇಕ್ ಏನಾದರೂ ಪ್ರಿಂಟ್ ಮಾಡೋದಕ್ಕೆ ಕ್ವಶನ್ಸ್ ಮಿಸ್ ಆಗಿದ್ರೆ, ಅಥವಾ ಕ್ವಶನ್ ನಂಬರ್ ಮಿಸ್ ಆಗಿದ್ರೆ, ಅಥವಾ ಕ್ವಶನ್ನೇ ತಪ್ಪು ಬಂದಿದ್ರೆ, ಅಥವಾ ಕ್ವಶನ್ಸಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಏನಾದರೂ ತಪ್ಪಾಗಿದ್ದರೆ, ಅಂತಹ ಸಂದರ್ಭದಲ್ಲಿ ಆ ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಥವಾ ಆ ಕ್ವಶನ್ 4 ಮಾರ್ಕ್ಸ್ ಇದ್ದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ, ಆ ಕ್ವಶನ್ 2 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸ್ ಸಿಗುತ್ತೆ, 1 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ಸ್ ಅನ್ನೋದು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಥರ ಇದ್ದರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗಲ್ಲ. ಯಾಕಂದರೆ ಅವ್ರು ಮಾಡುವಂಥ ತಪ್ಪೇನೆಂದರೆ, ಈಗ ಈ ಥರ ಕ್ವಶನ್ ಇರುತ್ತೆ, ಅದಕ್ಕೇನು ಗೊತ್ತಿಲ್ಲ ಅಂತ ಸುಮ್ಮನೆ ಕ್ವಶನ್ ಬಿಡಬಾರ್ದು. ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಒಂದು ಕ್ವಶನ್ ಅಂತ ಕ್ವಶನ್ ನಂಬರ್ ಹಾಕಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರೆದ್ರೂ ಆಗುತ್ತೆ, ಇಲ್ಲ ಬರೆದಿದ್ರೂ ಆಗುತ್ತೆ, ಇಲ್ಲಾಂದರೆ ಬ್ಲ್ಯಾಂಕ್ ಬಿಟ್ಟಿದ್ರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೀವು ಕ್ವಶನ್ ನಂಬರ್ ಹಾಕಿಲ್ಲ, ಏನು ಮಾಡಿಲ್ಲ, ಆ ಕ್ವಶನ್ನೇ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗಲ್ಲ. ಸೊ ಈ ಥರ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಅಂತ ಕೇಳಿದ್ರೆ, ಯಾವ ವಿದ್ಯಾರ್ಥಿ ಫೇಲ್ ಆಗುವ ಸ್ಟೇಜಲ್ಲಿ ಇರುತ್ತೆ ಅಂದರೆ, ಇನ್ನು 1 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರೆ, ಅಥವಾ 2 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರೆ, ಅಥವಾ 3 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರೆ, ಅಥವಾ 13ಕ್ಕೆ ಪಾಸ್ ಅಲ್ವಾ. ಸೊ ಎಸ್-ಎಲ್-ಸಿಯಲ್ಲಿ 20 ಇಂಟರ್ನಲ್ ಮಾರ್ಕ್ಸ್ ಆಗುತ್ತೆ, ಎಕ್ಸ್ಟರ್ನಲ್ ಅಂದರೆ 80ಕ್ಕೆ ನಿಮಗೆ 13 ಬರಬೇಕು, 13 ಬಂದರೆ ಪಾಸ್ ಆಗ್ತೀರಿ. ಟೋಟಲ್ ನಿಮಗೆ 100ಕ್ಕೆ 30% ಮಾರ್ಕ್ಸ್ ಬಂದರೆ ಪಾಸು ಟೋಟಲ್ ಮಾರ್ಕ್ಸು. ಸೊ 100ಕ್ಕೆ 30 ಬರಬೇಕು, ನಿಮ್ಗೆ 13 ಬಂದಿರುತ್ತೆ. ಅಂದರೆ ಇಂಟರ್ನಲ್ ಅಲ್ಲ, ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದರೆ 80ಕ್ಕೆ 13 ಬಂದಿರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ 11 ಬಂದಿರುತ್ತೆ, 12 ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ 13 ಮಾಡಿಬಿಟ್ಟು, ಅಥವಾ 11 ಬಂದಿದ್ದರೆ 2 ಮಾರ್ಕ್ಸ್ ಕೊಟ್ಬಿಟ್ಟು 13 ಮಾಡಿಬಿಟ್ಟು, ಅಥವಾ 14 ಮಾಡಿಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಪಾಸ್ ಮಾಡ್ತಾರೆ. 2 ಸಬ್ಜೆಕ್ಟ್ ಈ ಥರ ಆಗಿದರೆ ಪಾಸ್ ಮಾಡ್ತಾರೆ, ಅದಕ್ಕಿಂತ 4 ಸಬ್ಜೆಕ್ಟು 5 ಸಬ್ಜೆಕ್ಟ್ ಆಗಿದ್ರೆ ಪಾಸ್ ಅನ್ನೋದು ಮಾಡೋದು ಅಂತಲೇ ಹೇಳ್ಬೋದು. ಈ ಥರ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಯಾವ ಸಬ್ಜೆಕ್ಟ್ಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ? ನನ್ನ ಪ್ರಕಾರ ಈ ವರ್ಷ ಮ್ಯಾಥ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಅನ್ನೋದು ಆಗಿತ್ತು. ಗಣಿತ ಸಬ್ಜೆಕ್ಟ್ನಲ್ಲಿ ಎಸ್-ಎಲ್-ಸಿ ಗಣಿತದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಹಾಗೆ ಹಿಂದಿಯಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಈ 2 ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡೋ ಚಾನ್ಸಸ್ ಇದೆ. ಸೊ ನೋಡೋಣ, ಈ ವರ್ಷ 2 ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಏನು ಅಂತ ನೋಡೋಣ. ನೆಕ್ಸ್ಟು ಎಷ್ಟು ಗ್ರೇಸ್ ಮಾರ್ಕ್ಸ್ ಸಿಗತ್ತೆ, ಎಷ್ಟಂದರೆ ಮಿನಿಮಮ್ 6ವರೆಗೂ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. 1 ಸಿಗ್ಬೋದು, ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ 2 ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ 4 ಸಿಗುತ್ತೆ. ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಅನ್ನೋದು ಮಾಡಲ್ಲ. ಪಾಸ್ ಯಾರನ್ನ ಮಾಡ್ತಾರೆ ಅಂದರೆ, 2 ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು 1 ಅಥವಾ 2 ಮಾರ್ಕ್ಸ್ ಅನ್ನೋದನ್ನು ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂದರೆ, 4 ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ, ಅಥವಾ 5 ಅಥವಾ ಎಲ್ಲ ಸಬ್ಜೆಕ್ಟು ಫೇಲ್ ಆಗೋ ಥರ ಇದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಅನ್ನೋದು ಆಗಲ್ಲ, ಪಾಸ್ ಮಾಡುವುದಿಲ್ಲ. ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂದರೆ, 2 ಸಬ್ಜೆಕ್ಟ್ ಬಾಕಿ ಇದ್ದರೆ, ಅಥವಾ 2 ಸಬ್ಜೆಕ್ಟ್ ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರಂತಲೇ ಹೇಳ್ಬೋದು. ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ರಿಸಲ್ಟ್ ಈಗ ಆಲ್ಮೋಸ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರ್ತಾ ಇದೆ, ಇದೇ ತಿಂಗಳು
ಏಪ್ರಿಲ್ 24ಕ್ಕೆ ನಿಮ್ಮ SSLC ರಿಸಲ್ಟ್ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರೆಲ್ಲ ಗ್ರೇಸ್ ಮಾರ್ಕ್ಸ್‌ಗೋಸ್ಕರ ಕಾಯ್ತಾ ಇದ್ದೀರಾ ಅವರಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.